ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಬೈ ಎ ಸಾಲಿಡ್ ಸ್ಪೆರಿಕಲ್ ಬಾಲ್ ಆಫ್ ಡಯಾಮೀಟರ್ ನಂಬರ್ 1 28 ಸೆಂಟಿಮೀಟರ್, ನಂಬರ್ 2 0.21 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಪೆರಿಕಲ್ ಬಾಲ್ ಅಂದ್ರೆ ಸ್ಪಿಯರ್ ಅಂತಾನೆ ಅರ್ಥ ಆಯ್ತಲ್ವಾ. ಸೊ ಸ್ಪಿಯರ್ ಇರೋ ಶೇಪ್ ಅಲ್ಲಿರೋ ಬಾಲ್ ಅಲ್ಲಿ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್, ಎಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಡಯಾಮೀಟರ್ ಕೊಟ್ಟಿದ್ದಾರೆ, ನಮಗೆ ಫಾರ್ಮುಲಾದಲ್ಲಿ ರೇಡಿಯಸ್ ಇರೋದ್ರಿಂದ ನಮಗೆ ರೇಡಿಯಸ್ ಬೇಕು. ಸೊ ಆ ರೇಡಿಯಸ್ ಇಸ್ ಡಯಾಮೀಟರ್ ಅಪಾನ್ 2 ಹಾಕೋಬೇಕು. ಡಯಾಮೀಟರ್ 28 ಇದ್ರೆ ಅಪಾನ್ 2 ಕ್ಯಾನ್ಸಲೇಷನ್ ಮಾಡಿದ್ರೆ 14 ಆಯ್ತು. ಸೊ ರೇಡಿಯಸ್ ಇಸ್ 14 ಸೆಂಟಿಮೀಟರ್. ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಸ್ಪಿಯರ್ 4/3 ಪೈ ಆರ್ ಕ್ಯೂಬ್ ಅಲ್ವಾ. ಸೊ 4/3 ಹಾಗೆ ಇಡೋಣ. ಪೈ ಅಂದ್ರೆ 22/7. ರೇಡಿಯಸ್ ಎಷ್ಟು ಬಂತು? 14 ಇಂಟು 14 ಇಂಟು 14. ಯಾಕೆ ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಹಾಕೋಬೇಕು. ಈಗ ಕ್ಯಾನ್ಸಲೇಷನ್ ನೋಡ್ರೆ ಕ್ಯಾನ್ಸಲೇಷನ್ ಮಾಡಿ ನೋಡಿ. 7 1 7 2 ಇನ್ನು ಹೋಗುತ್ತಾ? ಹೋಗಲ್ಲ. ಸೊ ಮಲ್ಟಿಪ್ಲೈ ಮಾಡೋಣ. 22 4 88 ಆಯ್ತು. ಇಂಟು 14 ಸ್ಕ್ವೇರ್. 14 ಇಂಟು 14 ನನಗೆ ಗೊತ್ತು, ಬರಿತೀನಿ 196 ಅಂತ. ಇಂಟು 2 ಅಪಾನ್ 3. ಈಗ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕು ಇವೆಲ್ಲ. ಓಕೆ ನೋಡಿ, ಫಸ್ಟ್ ಇವೆರಡು ಮಾಡೋಣ. 196 ಇಂಟು 2. 2 6 12, 2 9 18 ಪ್ಲಸ್ 1 19, 2 1 2 3. ಇನ್ನು ಇಂಟು 88 ಮಾಡಬೇಕು. ಈಗ 88 ಇಂದ ಮಲ್ಟಿಪ್ಲೈ ಮಾಡೋಣ. 8 2 16, 1 ಕ್ಯಾರಿ 6 here, again 8 9 72 plus 1 73. 8 3 24 plus 7. 24 plus 7 ಎಷ್ಟಾಯಿತು? 31. ಈಗ ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಇಲ್ಲಿಂದ ಹಾಕೊಂತ ಹೋಗೋಣ. 6 3 1 3. 6 6 plus 3 9, 3 plus 1 4, again 4 3. ಓಕೆ, ಏನ್ ಬಂತು? 3 4 4 9 6 ಅಪಾನ್ 3 ಬಂತು ಅಲ್ವಾ. ಈಗ ಡಿವೈಡ್ ಮಾಡೋಣ. ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನ್ ಹುಷಾರಾಗಿ ಮಾಡಬೇಕು. ಸ್ವಲ್ಪನೂ ಮಿಸ್ಟೇಕ್ ಮಾಡಿದ್ರೆ ಆನ್ಸರ್ ಎಲ್ಲ ರಾಂಗ್ ಆಗುತ್ತೆ. ಸೊ ನೋಡಿ, ಡಿವೈಡ್ ಮಾಡೋಣ. 3 ಇಂದ 3 4 4 9 6. So 3 1s 3, 0, take 4 here, again 3 1s 3, 1 remains, again take 4 here, 3 4s 12, 2 remains, take 9 here, again 3 9s 27, 2 remains, take 6 here, again 3 8s 24, 2 remains, point idri, ಇಲ್ಲಿ 0 ತಗೊಳ್ಳಿ, 3 6 18, 2 ರಿಮೇನ್ಸ್, ಮತ್ತೆ 0 ತಗೊಂಡ್ರು ಮತ್ತೆ 3 6 ಹಂಗೆ 2 ಉಳಿತಾನೆ ಹೋಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೋದು? 11498.6. ಓಕೆ, ಇದನ್ನೇ ಇಡ್ಬೋದು. ಇದು ಏನಾಗಿರೋದು? ವಾಲ್ಯೂಮ್ ಆಗಿರೋದ್ರಿಂದ ಏನಿದೆ? ಯೂನಿಟ್ಸ್ ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬಹುದು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್? ಈಗ ಇದರಲ್ಲೇ ಪಾರ್ಟ್ 2 ಮಾಡಿ ನೋಡಿ. ಇದರಲ್ಲೇ ಪಾರ್ಟ್ 2 ಏನ್ ಕೊಟ್ಟಿದ್ದಾರೆ? 0.21 ಮೀಟರ್ ಅಂತ ಕೊಟ್ಟಿದ್ದಾರೆ ಡಯಾಮೀಟರ್. ಸೊ ರೇಡಿಯಸ್ ಬೇಕಲ್ವಾ ನಮಗೆ. ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಿ ಅಪಾನ್ 2. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 0.21 ಅಪಾನ್ 2. ನಾನಿಲ್ಲಿ ಡೆಸಿಮಲ್ ತೆಗಿತೀನಿ. ಸೊ ಡೆಸಿಮಲ್ ತೆಗೆದ್ರೆ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ ಪಾಯಿಂಟ್. ಸೊ 21 ಅಪಾನ್ 2 zeros ಹಾಕೊಳ್ತೀನಿ. ಓಕೆ, ಈಗ ಹಾಗೆ ಇರ್ಲಿ ಅದು. ಈಗ ನೋಡಿ, ಫಾರ್ಮುಲಾ ಅದೇ ಬರುತ್ತೆ. 4/3 ಪೈ ಆರ್ ಕ್ಯೂಬ್. ಸೊ 4/3 ಹಾಗೆ ಇಡೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟು ಬಂತು? 21/200 ಇಂಟು 21/200 ಇಂಟು 21/200. 3 ಟೈಮ್ಸ್ ಹಾಕೋಬೇಕು ಕ್ಯೂಬ್ ಇರೋದ್ರಿಂದ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೋ ಮಾಡಿ. 7 1s 7 3s.
ಇನ್ನು ಈ 3 1s 3 ಹೋಯ್ತು. ಇನ್ನೇನು ಉಳಿತು? ಈಗ ಮತ್ತೆ ಹೋಗುತ್ತೆ ನೋಡಿ. 4 1s 4, 5s 20, 0, 50s. ಇನ್ನು ಇಲ್ಲಿ ಹೋಗುತ್ತೆ ನೋಡಿ. 2 11s 2 25s. ಮತ್ತೆ ಹೋಗುತ್ತಾ? ಹೋಗಲ್ಲ. ಸೊ ಮೇಲೆ ಏನು ಉಳಿತು? 11 ಇಂಟು 21 ಇಂಟು 21 ಉಳಿತು. ಕೆಳಗಡೆ 25 ಇಂಟು 200 ಇಂಟು 200 ಉಳಿತು. ಓಕೆ, ಈಗ ಮೇಲೆದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 21 ಇಂಟು 21, 21 1s 21, 21 2s 42 plus 2 44. ಸೊ ಇಂಟು 11 ಮಾಡೋಣ. 11 1s 11, 11 4s 44 plus 1 45, 11 4s 44 plus 4 48. ಸೊ ಏನು ಬರುತ್ತೆ? 4851 upon 25 ಇಂಟು ನೋಡಿ ಇಲ್ಲಿ 200 ಇಂಟು 200 ಇದೆ ಅಲ್ವಾ. 2 2s ಏನಾಯ್ತು? 4 ಆಯ್ತು. ಇಲ್ಲಿ 2 zeros, ಇಲ್ಲಿ 2 zeros, 4 zeros ಇಡ್ತೀನಿ ನಾನು. ಓಕೆ, ನೋಡಿ ಈಸಿಯಾಗಿ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ 4851 ಅಪಾನ್ 25 4s ಏನಾಗುತ್ತೆ? 100. ಸೊ 100 ಬರ್ದೆ. ಇಲ್ಲಿ ಎಷ್ಟು zeros ಇದೆ? 4 zeros, ಹಾಗೆ ಇಡೋಣ. ಓಕೆ, ಈಗ ಇದೇನಿದು ವಾಲ್ಯೂಮ್ ಇದೆ. ಈಗ ನೋಡಿ ಕೆಳಗಡೆ ಬರೀ zeros ಇದೆ, 1 zeros ಇದೆ. ನಾನು ಡೆಸಿಮಲ್ ತಗೋಬಹುದಲ್ವಾ ಮೇಲೆ. ಸೊ ಎಷ್ಟು zeros ಇದಾವೆ ಮೇಲೆ ಅಷ್ಟು ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 1 2 3 4 5 6 zeros ಇದೆ. ಸೊ 6 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ನೋಡಿ 1 5 8 4 ಇದೆ ಅಲ್ವಾ. 4 8 5 6 ಡಿಜಿಟ್ಸ್ ಇದೆ. 1 2 3 4 5 6 ಆದ್ಮೇಲೆ ಪಾಯಿಂಟ್ ಇಡಬೇಕು. ಇನ್ನು ಇಲ್ಲಿ ಒಂದು 0 ಇಡಬೇಕು. ಸೊ ದಿಸ್ ಇಸ್ ದ ಆನ್ಸರ್. ವಾಲ್ಯೂಮ್ ಇರೋದ್ರಿಂದ, ಮೀಟರ್ ಇರೋದ್ರಿಂದ ನಾವು ಮೀಟರ್ ಕ್ಯೂಬ್ ಅಂತ ಇಡೋಣ. ದಿಸ್ ಇಸ್ ದ ಆನ್ಸರ್. 0.004851 ಮೀಟರ್ ಕ್ಯೂಬ್. ಅಂಡರ್ಸ್ಟ್ಯಾಂಡ್ ಆಯ್ತಾ?